ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಈ ಹಿಂದೆ ಬಾಹ್ಯಾಕಾಶಕ್ಕೆ ಹಾರೋದಪ್ಪ ಅಂತಂದ್ರೆ ಒಂದು ಕನಸಾಗಿತ್ತು. ಯಾಕಂದರೆ ಭಾರತದ ಥರ್ಡ್ ವರ್ಲ್ಡ್ ಕಂಟ್ರಿಗಳಲ್ಲಿ ಇರೋದರಿಂದಾಗಿ, ವಿಶೇಷವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಭಾಳ ಹಿಂದೆ ಇರೋದರಿಂದಾಗಿ ಇವೆಲ್ಲ ಕನಸುಗಳು ಸಾಧ್ಯನಾ ಅನ್ನುವಂಥದ್ದು ನಾವು ಚಿಕ್ಕವರಿದ್ದಾಗ ಯೋಚನೆ ಮಾಡ್ತಾಯಿದ್ದೀವಿ. ಅದರಲ್ಲೂ ಅಮೇರಿಕೆಯಿಂದ ಪ್ರಥಮ ಬಾರಿಗೆ ನೀಲ್ ಆರ್ಮ್ಸ್ಟ್ರಾಂಗ್ ಆಗಲಿ ಇನ್ನೊಬ್ಬರಾಗಲಿ ಚಂದ್ರನ ಮೇಲೆ ಹೋಗಿ ಬಂದಾಗಂತೂ ಎಲ್ಲರೂ ಗಾಬರಿಗೊಂಡಿದ್ದೀವಿ, ಎಲ್ಲ ಸಾಧ್ಯನಾ ನಮಗಂತಾನೆ. ಆದರೆ ಇತ್ತೀಚೆಗೆ ಈ 40 ವರ್ಷಗಳಿಂದ ಇತಿಹಾಸ ನೋಡಿ ಹೆಂಗಿರ್ತದೆ, ನೋಡೋದು ದಾಟಿ ಹೋಗ್ತಾ ಇರ್ತದೆ. 40 ವರ್ಷಗಳ ಹಿಂದೆ ಮೊದಲ ಗಗನಯಾತ್ರಿ ರಾಕೇಶ್ ಶರ್ಮಾ ಅವರು ಇದ್ದಂಥವರು ಏರ್ಫೋರ್ಸಲ್ಲಿದ್ದಂಥವರು ಆಕಾಶಕ್ಕೆ ಹಾರಿದರು. ನಮ್ಮ ರಷ್ಯನ್ ಆವತ್ತಿನ ಇಬ್ಬರು ಗಗನಯಾತ್ರಿಗಳ ಜೊತೆಗೆ ಹಾರಿ ಕೆಲವು ಸಮಯಲ್ಲಿದ್ದು ಬಂದಿದ್ದರು. ಅದು ಇಂದಿರಾ ಗಾಂಧಿಯವರ ಸಮಯದಲ್ಲಿ 1984 ಇದೊಂದು ದೊಡ್ಡ ಸಾಧನೆ ಆಗಿತ್ತು. ಅವತ್ತು 128ನೇ ಇವರು ಗಗನಯಾತ್ರೆ ಆಗಿದ್ದರು, ಆಕಾಶದಲ್ಲಿ ಹಾರಿದಂಥವ್ರು. ಇವತ್ತು ಅಂಥ ಒಂದು ಸಾಧನೆಯನ್ನು ಮತ್ತೊಬ್ಬರು ನಮ್ಮವ್ರು ಮಾಡಿದರೆ, ಇತಿಹಾಸ ನಿರ್ಮಾಣ ಮಾಡಿದರೆ ಶುಭಾಂಶು ಅನ್ನುವಂಥವ್ರು. ಶುಭಾಂಶು ಅವರು ಈಗಾಗಲೇ ಆಕಾಶದಲ್ಲಿ ಹಾರಿ ಅಲ್ಲೇ ಅಭ್ಯಾಸ ಮಾಡೋ ಸಲುವಾಗಿ, ಅದರಲ್ಲೂ ಈ ಒಂದು ಸ್ಟೇಷನ್, ಸ್ಪೇಸ್ ಸ್ಟೇಷನ್ ಅಂತ ನಾವು ಕರ್ಕೊಳ್ತೀವಿ, ISS ಅನ್ನುವಂಥದ್ದು. ISSನಲ್ಲೇ ಇದು ಇವತ್ತು ಸಂಜೆ 4:30 ಹೋಗಿ ಜೋಡಣೆ ಆಗುವಂಥ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಅಂದ್ರೆ ಅಲ್ಲೇ ISSನಲ್ಲಿ 14 ದಿನ, ISSನಲ್ಲಿ 14 ದಿನ ಗಗನಯಾನಿಗಳು 4 ಜನ ಇದ್ದಾರೆ, 4 ದೇಶದ ಜನ. ಇದರಲ್ಲಿ ನಮ್ಮ ಭಾರತದವರು ಮಧ್ಯದಾಗಿ ಶುಭಾಂಶು, ಅದ್ರ ಜೊತೆಗೆ ಇವ್ರ ಜೊತೆಗೆ ಇನ್ನಷ್ಟು ಕಂಡುಬರುವವರು ಯಾರಪ್ಪ ಅಂದ್ರೆ ಅಮೇರಿಕಾದ ಕಮಾಂಡರ್ ಪೆಗ್ಗಿ ವಿಲ್ಸನ್ನ, ಹಂಗೇರಿಯ ಟರ್ಬೋ ಕಾಪು ಮತ್ತು ಪೋಲೆಂಡ್ನ ಸೋಶು ಓಜೆಸ್ನೆಸ್ಕಿ ಉಪ್ಸ್ಕಿ ಪ್ರೊನೌನ್ಸಿಯೇಷನ್ ಕಷ್ಟ ಆದರೂ ಅವರು ಸಹ ಇವತ್ತು ಯಾಕೆ ರಷ್ಯನ್ ಭಾಷೆಯಲ್ಲಿ ನಾವು ವಿಶೇಷ ಅದು ಪರಿಚಯ ಇಲ್ಲದಂಥ ಭಾಷೆ ಇರೋದ್ರಿಂದಾಗಿ ಸಹ ಕಷ್ಟ ಆಗ್ತದೆ. ಇರಲಿ, ಇವರೆಲ್ಲ 4 ಜನ ಉಳ್ಕೊಂಡು ಇವತ್ತು ಹೋಗಿದ್ದಾರೆ ಆಕಾಶದಲ್ಲಿ ಅಭ್ಯಾಸ ಮಾಡೋ ಸಲುವಾಗಿ. ಅಲ್ಲಿ ಏನು ಮಾಡಬಾರ್ದು ಇವರು 14 ದಿನ ಇರ್ತಾರಲ್ಲ, ಅಲ್ಲಿ ಏನೇ ಸಂಶೋಧನೆ ಮಾಡಬಹುದು ಅಂತೇಳಿ. ಅಂದ್ರೆ ಅದು ಕೆಳ ಭೂ ಕಕ್ಷೆಯಲ್ಲಿರುವ ಸೂಕ್ಷ್ಮ ಗುರುತ್ವಾಕರ್ಷಣೆ ಕಡಿಮೆ ಆಗ್ತಾ ಇರ್ತದಲ್ಲ, ಸೂಕ್ಷ್ಮ ಗುರುತ್ವಾಕರ್ಷಣೆ ಇರ್ತದೆ, ಪೂರ್ತಿ ಕಿತ್ತು ಹೋಗಿರೋದಿಲ್ಲ ಗುರುತ್ವಾಕರ್ಷಣೆ. ಆ ಗುರುತ್ವಾಕರ್ಷಣೆ ಇರೋದ್ರಿಂದ ಅಲ್ಲೇ ತೇಲ್ತಾ ಇರುವಂಥ ಒಂದು ಪ್ರಮೆ ಬರೋದ್ರಿಂದಾಗೆ ಅಲ್ಲೇ ಹೋಗಿ ಆ ಒಂದು ಪ್ಲೇಸ್ದಲ್ಲೇ ಈ 14 ದಿವಸ ಮಾನವ ಸಂಶೋಧನೆಗಳ ಬಗ್ಗೆ ಜಾಗತಿಕ ಜ್ಞಾನಾಭಿವೃದ್ಧಿ ಮತ್ತು ಭೂಗ್ರಹದ ಪರಿಶೀಲನೆ, ಅಲ್ಲಿ ಹೋಗಿ ಭೂಗ್ರಹ ಏನಪ್ಪ ಹೇಗೆ ಅದ್ರ ಬಗ್ಗೆ ಇನ್ನಷ್ಟು ಜ್ಞಾನವನ್ನು ಹೆಚ್ಚು ಮಾಡ್ಕೊಂಡು ನೋಡುವಂಥದ್ದು. ಯಾಕಂದ್ರೆ ಮೇಲೆ ಹೋದಂಗೆ ಮನುಷ್ಯನಿಗೆ ಈ ಭೂಮಿ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬರುವಂಥದ್ದು, ಮತ್ತಷ್ಟು ಅಭ್ಯಾಸ ಮಾಡುವಂಥವು ಕ್ಲಿಯರ್ ಬರೋದ್ರ ಜೊತೆಗೆ ಈ ಗುರುತ್ವಾಕರ್ಷಣೆ ಇಲ್ಲದ ಸ್ಥಳದಲ್ಲಿ ನಾವು ಏನೇನು ಮಾಡಬಲ್ಲಿವಿ ಅನ್ನುವಂಥ ಒಂದು ಅಭ್ಯಾಸ ಈ ಹಿಂದೆ ರಾಕೇಶ್ ಶರ್ಮಾ ಅವ್ರು ಮಾಡಿದ್ರು. ಅಷ್ಟು ಹೋಗಿದ್ರು ಬಂದಿದ್ರು ಆದರೆ ಇವರಷ್ಟು 14 ದಿನ ಅಲ್ಲಿ ಇರಲಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹ. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ 60 ಥರದ ವೈಜ್ಞಾನಿಕ ಪ್ರಯೋಗಗಳು ಇಲ್ಲಿ ಆಗ್ತಾವು ಅಂತೇಳಿ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಅದು ತೊಗೊಂಡೋಗಿ ಅಲ್ಲಿ ಪ್ರಯೋಗ ಮಾಡುವಂಥದ್ದು ಅಂತ. ಈ ವಿಶೇಷವಾಗಿ ಯಾರಾದರೂ ಜಗತ್ತಿನಲ್ಲೇ ಇಂಥವು ಸಾಹಸ ಮಾಡೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಏನಾದರೂ ಡಿಫ್ರೆಂಟ್ ಆಗುವಂಥ ಒಂದು ವ್ಯಕ್ತಿತ್ವ ತೋರಿಸೋ ಸಲುವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ಮುಂದುವರೆದ ದೇಶಗಳು ತಮ್ಮ ಒಂದು ವೈಜ್ಞಾನಿಕ ಡೆವಲಪ್ಮೆಂಟ್ಗಳನ್ನು ತೋರಿಸೋದು ಮತ್ತು ಬೆಳವಣಿಗೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾವೆ. ಅಂಥ ಸಂದರ್ಭದಲ್ಲಿ ನಮ್ಮಿಂದನೂ, ನಮ್ಮ ಭಾರತದಿಂದನೂ ಇದು ನಡೆದಿದ್ದ ನಿಜವಾಗಿ ಸಂತೋಷ ಪಡುವಂಥ ವಿಷಯ. ಯಾಕಂದರೆ ಶುಭಾಂಶ ಅವ್ರ ತಂದೆ ತಾಯಿಯವರಾಗಿರ್ಬೋದು, ಅದು ಸಂಬಂಧಿಕರಾಗಿರ್ಬೋದು, ಅವರಂತೆ ಇವತ್ತು ಭಾಳಷ್ಟು ಖುಷಿಯಾಗಿದ್ದಾರೆ ಅನ್ನುವಂಥದ್ದು. ಅದೇ ಕಾಲ ಇನ್ನೊಂದು, ನಮ್ಮ ಈ ಶುಭಾಂಶ ಅವರು ನಭಕ್ಕೆ ಅದರ ಆಕಾಶಕ್ಕೆ ಹಾರಿದ 10 ನಿಮಿಷದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲ, ಇದೊಂದು ಅದ್ಭುತವಾದ ಅನುಭವಪ, ಇದು ಯಾರಿಗೆ ಸಿಗಲಾರಂಥದ್ದು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಶುಭಾಂಶು ಶುಕ್ಲಾ ಅವರ ಒಂದು ಅನುಭವ ಸಹಿತ ನಮಗೆ ಹೆಲ್ಪ್ ಆಗ್ತಾ ಇರ್ತಾವೆ. ಒಂದು ವೈಜ್ಞಾನಿಕವಾಗಿ ಅಭ್ಯಾಸ ಮಾಡೋದು ಸಹಿತ ನಮ್ಗೆ ಹೆಲ್ಪ್ ಆಗ್ತಾ ಇರ್ತಾವೆ. ಅದೇನು ಆಗ್ಬೋದು ಏನು ಅಂತೇಳಿ ಎಲ್ಲದನ್ನು ನಾವು ಲೆಕ್ಕಾಚಾರದಿಂದ ಲಾಭದೃಷ್ಟಿಯಿಂದ ನೋಡೋದಿರೋದಿಲ್ಲ. ಬಟ್ ಇದ್ರ ಲಾಭದ ಅಂಶ ಇಲ್ಲ ಅಂತ ಅಲ್ಲ, ಸ್ವಲ್ಪ ಟೈಮ್ ತೊಗೊಳ್ಬೋದು. ಬಟ್ ಈಗ ಹೋಗಿದ್ದು ನಿಜವಾಗಿ ಭಾರತಕ್ಕೆ ಒಂದು ಹೆಮ್ಮೆ ಪಡುವಂಥ ವಿಷಯನ, ಅದು 2 ಮಾಸ ಇಲ್ಲ. ಆದರೆ ಅಲ್ಲಿ ಏನೇನು ಮಾಡಬಹುದು ಅನ್ನೋದು ಮಾತ್ರ ಇನ್ನೂ ಕುತೂಹಲ ನಮಗೆ ಇದ್ದೇ ಅದ. ಯಾಕಂದರೆ ಈ ಯೋಜನೆ ಬಗ್ಗೆ ಭಾಳಷ್ಟು ಜನರಿಗೆ ವೈಜ್ಞಾನಿಕದ ಬಗ್ಗೆ ಜ್ಞಾನ ಇಲ್ಲದಕ್ಕಾಗಿ, ತಿಳುವಳಿಕೆ ಕಡಿಮೆ ಇರೋದಕ್ಕಾಗಿ ಈ ಒಂದು ಏನಪ್ಪ ಅಂತಂದ್ರೆ ಏನು ಮಾಡ್ಬೋದು ಇವರು ಅಂತೇಳಿ
ಆ ಒಂದು ಪ್ರಯೋಗದಲ್ಲಿ ಏನೋ ನಡೀಬೋದು ಅಂತೇಳಿ. ಒಟ್ಟಿನಲ್ಲಿ ಜ್ಞಾನ ಇದೆ ಅಂತಲ್ಲ, ಮನುಕುಲಕ್ಕೆ ಹೆಲ್ಪ್ ಆಗುವಂಥ ಒಂದು ಜ್ಞಾನದ ಪ್ರಯೋಗ ಅಲ್ಲಿ ಆಗುವಂಥದ್ದು, ಅಲ್ಲಿ ಮಾಡಿ ಅದು ಮಾನವ ಕುಲದ ಮೇಲೆ ಏನು ಪರಿಣಾಮ ಮಾಡ್ಬೋದು ಅನ್ನೋಂಥ ಪ್ರಯತ್ನವನ್ನು ಮಾಡುವಂಥದ್ದು ಈ ಒಂದು ಸಾಹಸ. ಇದರಲ್ಲೇ ಇನ್ನುಳಿದ 3 ದೇಶಗಳ ಜನ ಕೂಡಿದ್ದಾರೆ. ಈಗ ನಿಮಗೆ ಹೇಳಿದಂಗೆ ಅಮೆರಿಕದ ಪೆಗ್ಗಿ ವಿಲ್ಸನ್ನ ಕಮಾಂಡರ್ ಇದ್ದರು, ಇದ್ದಾರೆ. ಪೋಲೆಂಡ್ದ ಸರ್ವೋಷ್ ವೋಜ್ನೆಸ್ಕಿ ವಿಷ್ಣಿ ಉಪಾಸ್ಕಿ ಯೋಜನಾ ತಜ್ಞರು ಅವರು. ಎರಡನೇದಾಗಿ ಮುಂದೆ ಹಂಗರಿಯ ಟರ್ಬೋ ಕಾಪು ಯೋಜನಾ ತಜ್ಞರು. ಹಿಂಗೆ ಒಳ್ಳೆಯ ಅಭ್ಯಾಸಗಳಂತ ಇವ್ರ ಜೊತೆಗಾರ 3 ಜನ ಅವರು ಅವ್ರ ಜೊತೆಗೆ ಆಕಾಶದಲ್ಲಿ ಅಭ್ಯಾಸ ಮಾಡುವಂಥದ್ದು, ಜನಕ್ಕೆ ಅನುಕೂಲ ಆಗುವಂಥದ್ದು, ಅಥವಾ ಈ ಬೆಳೆಗಳ ಮೇಲಾಗಿರ್ಬೋದು, ಮತ್ತೊಂದು ವಿಷಯದ ಮೇಲಾಗಿರ್ಬೋದು ಒಂದು ಅಭ್ಯಾಸ ಮಾಡುವಂಥ ಒಂದು ಅನುಕೂಲಗಳನ್ನು ಮಾಡಿಕೊಂಡಿದ್ದು ನಿಜವಾಗಿ ನಮಗೊಂದು ಹೊಸ ಒಂದು ಪ್ರಯೋಗ ಅಂತ ನಾವು ಹೇಳಬೇಕಾಗಿದೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಕಳೆದ 40 ವರ್ಷಗಳಲ್ಲಿ ನಮ್ಮ ಗಗನಯಾತ್ರಿ ರಾಕೇಶ್ ಶರ್ಮಾ ಅವರು ಬಂದ ಇಂಥ ಪ್ರಯೋಗಗಳಾಗಿರಲಿಲ್ಲ. ಈ ಸಲ ಆಗ್ತಾ ಇರೋದು ನಿಜವಾಗಿ ನಾವು ಭಾರತೀಯರು ಹೆಮ್ಮೆ ಪಡುವಂಥ ವಿಷಯ. ಅದಕ್ಕೆ ಮೋದಿಯವರ ಸಹ ಭಾಳ ಖುಷಿ ಪಟ್ಟಿದ್ದಾರೆ. 40 ಕೋಟಿ ಭಾರತೀಯರ ಆಕಾಂಕ್ಷೆಗಳಿವೆ. ಎಷ್ಟು ಜನ ನಿಮ್ಮನ್ನೆಲ್ಲ ನೀವು ಯಶಸ್ವಿ ಆಗಿರಿ, ಮಾಡಿರಿ, ಮುಟ್ಟಿ ಅಂತ ನಾವು ಬಯಸ್ತಾ ಇದ್ದೀವಿ, ಆಗಿರಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಂಗೆ ರಾಹುಲ್ ಗಾಂಧಿ ಅವರು ಸಹಿತ ಅದ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಸಾಧನೆ ಇದು ಶುಕ್ಲ ಅವ್ರು ಮಾಡಿದ್ದೀನಿ ಸಾಣದಲ್ಲ, ಅದು ಸಾಧನೆ. ಆ ಸಾಧನೆ ಅವರಿಂದ ಸಾಧ್ಯ ಆಗಲಿಕ್ಕೆ ರೀ. ಇದರಿಂದಾಗಿ ಸಹಜವಾಗಿ ಭಾರತದ ವಿಜ್ಞಾನ ರಂಗದಲ್ಲೇ ಇನ್ನೂ ಚಟುವಟಿಕೆಗಳು ಹೆಚ್ಚಾಗಿ ನಮ್ಮಲ್ಲಿ ವೈಜ್ಞಾನಿಕ ಟೆಂಪರ್ ಅಂತೀವಿ ನಾವು, ವೈಜ್ಞಾನಿಕ ತಿಳುವಳಿಕೆ ಇನ್ನೂ ಹೆಚ್ಚಾಗಿ ಈ ದೇಶದ ಚಿತ್ರ ಬದಲಾಗಲಿ ಅನ್ನೋದು ನಮ್ಮ ಉದ್ದೇಶ. ಆದರೆ ಇಲ್ಲಿ ಇದು ಎಷ್ಟು ಮಟ್ಟಿಗೆ ಆಗ್ತದೋ ಗೊತ್ತಿಲ್ಲ, ಬಟ್ ಒಂದು ಪ್ರಯತ್ನ ಮಾತ್ರ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಕೂಡಿ ಬರೋದ್ರಾಗ ಸ್ವಲ್ಪ ಸುಖ ಆಯ್ತು ಅನ್ನುವಂಥದ್ದು ಸ್ಪಷ್ಟ ಇರೋದ್ರಿಂದಾಗೆ ನಮ್ಮ ಶುಭವಂಶ ಅವರು ಈ 3 ಜನನ ಕರ್ಕೊಂಡು ಇವತ್ತು ಬಾಹ್ಯಾಕಾಶದಲ್ಲಿ ಅಭ್ಯಾಸ ಮಾಡಲಿಕ್ಕೆ, ಅದು 14 ದಿವಸ ಈ ಒಂದು ISSನಲ್ಲಿ ಏನಪ್ಪ ಅಂದರೆ ಕೆಲಸ ಮಾಡಿಕೊಂಡು ಅದು ಯಶಸ್ವಿ ಮಾಡ್ಕೊಂಡು ಬರೋದನ್ನ ಹುಡುಗಾಟಲ್ಲ. ಆ 14 ದಿನಗಳಲ್ಲಿ ಏನಾದರೂ ಬೇಕಾದ ಸಂಭವಿಸ್ಬೋದು, ಅಥವಾ ವಿಜ್ಞಾನದಲ್ಲಿ ಹೊಸ ಒಂದು ವಿಚಾರಧಾರೆ ಬರ್ಬೋದು. ಮತ್ತು ಅದೇ ಕಾಲಕ್ಕೆ ಅವ್ರ ತಂದೆ ತಾಯಿ ಅದ್ರ ಸಹಿತ ಭಾಳ ಹೆಮ್ಮೆ ಪಟ್ಟಿದ್ದಾರೆ. ನಮ್ಮ ಏನಪ್ಪ ಅಂದ್ರೆ ಈ ಶುಭಾಂಶ ಅವ್ರ ಸಲುವಾಗಿ. ಯಾಕೆಂದರೆ ಸಹಜ ಯಾವ ತಂದೆ ತಾಯಿಗಾದರೂ ತಮ್ಮ ಮಕ್ಕಳ ಮೇಲೆ ಹೋಗುವಂಥದ್ದು, ಅಭ್ಯಾಸ ಮಾಡುವಂಥದ್ದು, ಗಗನದ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಇವೆಲ್ಲದರಿಂದಾಗಿ ಸಹಜ ಅವ್ರಿಗೂ ಒಂದು ಹೆಮ್ಮೆ, ಮಾತು, ಪ್ರೀತಿ ಹೆಚ್ಚಾಗ್ತದೆ ಅಂತೇಳಿ ಜನಗಳು ಇವತ್ತು ಹೆಮ್ಮೆ ಪಡುವಂಗಾಗ್ಯದ. ಏನೂ ಆಗಲಿ, ನಮ್ಮ ಬಾಹ್ಯಾಕಾಶದಲ್ಲಿ ಒಂದು ದೊಡ್ಡ ಪ್ರಯೋಗನ ಮಾಡೋದಕ್ಕೆ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ಶುಭಾಂಶು ಶುಕ್ಲಾ ಅವರು ತಮ್ಮ 3 ಜನ ಕಂಪ್ಯಾನಿಯನ್ಸ್ ಜೊತೆಗೆ ಆಕಾಶ ಹಾರಿದ್ದು ಭಾಳ ಏನಪ್ಪ ಅಂದ್ರೆ ಸ್ಮರಣೀಯವಾದಂಥದ್ದು. ಅದನ್ನು ಅಭ್ಯಾಸ ಮಾಡೋಕೆ ಬರಲಿ, ಮತ್ತು ನಮ್ಮ ಅನೇಕ ಸಂಶೋಧನೆಗಳು ಅದು ಹೊಸ ಜನಗಳು ಸಿಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಅದು ಆಗ್ತದೆ ಅಂತ ಭರವಸೆ ಇಟ್ಟುಕೊಂಡು ಇದು ನಿಮಗೆ ಲೈಕ್ ಆಗಿರ್ಬೋದು. ಈ ಒಂದು ಶುಭಾಂಶ ಅವರ ಶುಭಾರಂಭ ಲೈಕ್ ಆಗಿದ್ರೂ ಇರ್ಬೋದು. ಆದರೆ ನಮ್ಮ ಭಾರತದ ವಿದ್ವತ್ ಅದರಲ್ಲೂ ವಿಜ್ಞಾನ ಡೆವಲಪ್ಮೆಂಟಲ್ಲೇ ಭಾಳ ಸಹಕಾರಿಯಾಗಿದ್ದು, ಬಾಹ್ಯಾಕಾಶದ ಬಗ್ಗೆ ಇನ್ನಷ್ಟು ಅಭ್ಯಾಸ ಮಾಡುವಂಥ ಒಂದು ಪ್ರಸಂಗ ಬಂದಿದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು. ಈ ಶುಭಾಂಶ ಅವರ ಹಗಲೇ ರಾತ್ರಿ ದುಡಿತ ಅಂತರದಂಥ ವ್ಯಕ್ತಿ ಇವತ್ತು ಈ ಒಂದು ಸಾಧನೆ ಮಾಡಿ ಮುಂದಿನ ದಿನಗಳಲ್ಲೇ ಹೆಚ್ಚಿನ ಅವಕಾಶಗಳನ್ನು ಬಾಹ್ಯಾಕಾಶದ ಬಗ್ಗೆ ಅಭ್ಯಾಸ ಮಾಡೋದಕ್ಕೆ ಮುಂದಿನ ಜನಕ್ಕೆ ಅನುಕೂಲ ಮಾಡಲಿ ಅನ್ನುವಂಥ ಮಾತು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಜೊತೆಗೆ ಬಾಹ್ಯಾಕಾಶದ ಬಗ್ಗೆ ಅಭ್ಯಾಸ ಮಾಡೋದನ್ನು ಬಿಡಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ H16 ನ್ಯೂಸ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.